ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡೋದು ಹೀಗ. ಸಾರ್ವಜನಿಕರ ಹಣ ಸುಖ ಸುಮ್ಮನೆ ವ್ಯರ್ಥಗೊಳಿಸ್ತಾ ಇರುವ ಆಡಳಿತ ವ್ಯವಸ್ಥೆ. ಶೌಚಾಲಯಗಳಿದ್ರೂ ಎರಡೆರಡು ಶೌಚಾಲಯಗಳ ನಿರ್ಮಾಣ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಸೌಧ ಎರಡೆರಡು ಬಾರಿ ಉದ್ಘಾಟನೆಯಾಗಿದ್ದು ಅಲ್ಲದೆ 15 ಕೋಟಿಯ ಬಹು ಮಾಡಿ ಕಟ್ಟಡದಲ್ಲಿ ಶೌಚಾಲಯಗಳಿದ್ರೂ ನಿರ್ವಹಣೆ ಸರಿಯಾಗಿ ಮಾಡದೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿಲ್ಲ. ಬೇಡದಿರುವ ಶೌಚಾಲಯಗಳನ್ನ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವುದು ಹಣ ದೋಚುವ ಹುನ್ನಾರ ನಡೀತಾ ಇದೆ ಅಂತ ಸಾರ್ವಜನಿಕರು ಸದ್ಯ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಸರ್ಕಾರಿ ಆಡಳಿತ ಭವನದ ಹಿಂಭಾಗ ಹಳೆ ಶೌಚಾಲಯಗಳು ನಿರ್ಮಾಣವಾಗಿದ್ದು ಅವುಗಳನ್ನೇ ದುರಸ್ತಿ ಮಾಡಿಸಿ ಸಾರ್ವಜನಿಕರು ಉಪಯೋಗಕ್ಕೆ ಕೊಡಬಹುದಿತ್ತು. ಆದರೆ ಸಾರ್ವಜನಿಕರ ಹಣವನ್ನ ಬೇಕಾಬಿಟ್ಟಿ ವ್ಯರ್ಥ ಮಾಡ್ತಾ ಇರುವುದು ನೇರವಾಗಿ ಕಣ್ಣಿಗೆ ಕಾಣ್ತಾ ಇದೆ. ಇದು ಸಾರ್ವಜನಿಕರಲ್ಲಿ ಸದ್ಯ ಬೇಸರವನ್ನ ಮೂಡಿಸಿದೆ. ಸರ್, ಈಗ ಅಲ್ಲಿ ಶೌಚಾಲಯ ಕಟ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಇಲ್ಲಿ ಶೌಚಾಲಯಗಳು ಯೂಸ್ ಮಾಡ್ತಾ ಇಲ್ಲ. ಆ ಶೌಚಾಲಯ ಅವಶ್ಯಕತೆ ಇತ್ತಾ? ಅಲ್ಲಿ 100% ಅವಶ್ಯಕತೆ ಏನಿಲ್ಲ ಸರ್. ಯಾಕೆಂದ್ರೆ ಹೊಸ ತಾಲೂಕು ಆಫೀಸಲ್ಲಿ ಪ್ರತಿ ಫ್ಲೋರ್ ಶೌಚಾಲಯಗಳಿದ್ದಾವೆ. ಇದನ್ನೇ ನೀಟಾಗಿ ಒಬ್ಬರನ್ನ ಮೇಂಟೆನೆನ್ಸ್ ಬಿಟ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಪಬ್ಲಿಕ್ಸ್ಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾರಾದ್ರೂ ತಾಲೂಕು ಆಫೀಸಿಗೆ ಕೆಲಸಕ್ಕೆ ಬಂದು ಲೇಡೀಸ್ಗಳು ಏನಾದ್ರು ಶೌಚಾಲಯ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಯಾರೂ ಕೂಡ ಮೇಂಟೆನೆನ್ಸ್ ಇಲ್ಲ, ಲಾಕ್ ಆಗಿರ್ತವೆ ಯಾವಾಗಲೂ ಕೂಡ. ಆಮೇಲೆ ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಇದೆ, ನೀಟಾಗಿದೆ. ಅದು ನೀಟಾಗಿ ಇರೋದನ್ನೇ ಬಳಸ್ಕೊಂಡು ಹೋಗಿ ಏನು ಹೊಸದಾಗಿ ಕಟ್ಟಿ ದುಡ್ಡನ್ನ ಪೋಲು ಮಾಡೋದಕ್ಕಿಂತ ಅದನ್ನು ಯಾರು ಬೇರೆ ಬಡವರ ಕೆಲಸಕ್ಕೆ ಒಂದು ಹೆಲ್ಪ್ ಮಾಡಿದ್ರೆ ಬಡವರು ಉದ್ಧಾರ ಆಗ್ತಾರೆ, ತಾಲೂಕು ಉದ್ಧಾರ ಆಗ್ತಾರಲ್ಲ ಸರ್. ಇದೇನು ನಮಗೆ ಅವಶ್ಯಕತೆ ಇಲ್ಲ, ಹೊಸದಾಗಿ ಕಟ್ಟ ಅಂತ ಅವಶ್ಯಕತೆ ಏನಿಲ್ಲ ಸರ್. ಈಗ ಅಲ್ಲಿ ಪಕ್ಕದಲ್ಲಿ ಒಂದು ಹಳೆದ ಶೌಚಾಲಯ ಇದೆ, ಅದನ್ನೇ ನೀಟಾಗಿ ಮೇಂಟೈನ್ ಮಾಡಿಬಿಟ್ರೆ ಸಾಕು ಸರ್. ಅದಕ್ಕೊಬ್ಬರು ಮೇಂಟೈನರ್ ನಿಕ್ಕಬೇಕು. ಇವರು ಇಲ್ಲಿ ನೋಡಿ, ಇಲ್ಲಿ ಇದೆ, ಎಲ್ಲ ಫ್ಲೋರಲ್ಲೂ ಇದೆ, ಹೊಸ ಬಿಲ್ಡಿಂಗ್ನಲ್ಲೂ ಕೂಡ. ಅದನ್ನೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಒಬ್ಬರಿಗೆ ಯಾರು ಮೇಂಟೈನ್ ವಹಿಸ್ಕೊಂಡ್ರೆ ಹೊಸದಾಗಿ ಅದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋದು ಒಂದು ಲಕ್ಷಾಂತರ ರೂಪಾಯಿ ಹೆಚ್ಚಿಗೆ 25-30 ಲಕ್ಷ ಬಂಡವಾಳ ಹಾಕಿದ್ದಾರೆ. ವೇಸ್ಟ್ ಆಗುತ್ತಲ್ಲ? ಹೌದು, ಖಂಡಿತ ವೇಸ್ಟ್ ಆಗುತ್ತೆ. ಸರಿ, ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಹಣನ ಪೋಲಾಗದ ರೀತಿಯಲ್ಲಿ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋಕೆ ನನ್ನ ಮನವಿ ಸರ್. ಅಣ್ಣ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಯಾವ ಅಣ್ಣ ನಿಮ್ಮದು? ಇಲ್ಲೇ ಟೌನ್ ಸ್ಥಳೀಯರು. ಅಣ್ಣ, ಇಲ್ಲಿ ಒಂದು ಶೌಚಾಲಯ, ಒಂದು 5-6 ಶೌಚಾಲಯ ಇದ್ರೂ ಮತ್ತು ಹೊಸ ಕಟ್ಟಡದಲ್ಲಿ 15 ಕೋಟಿ ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ದಾರೆ. ಪ್ರತಿಯೊಂದು ಫ್ಲೋರಲ್ಲೂ ಬಾತ್ರೂಮ್ಗಳಿದ್ದಾವೆ. ಮತ್ತು ಇನ್ನು ಹೊಸ ಒಂದೊಂದು ಬಾತ್ರೂಮ್ನ ನಿರ್ಮಾಣ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೂ ಕೂಡ ಇದು ನಿರ್ಮಾಣ ಮಾಡ್ತಿರೋದು ಸರಿ ಇಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ಹಳೆ ತಾಲೂಕು ಆಫೀಸ್ ಹಿಂಭಾಗದಲ್ಲಿ ಒಂದು ಶೌಚಾಲಯ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರು ಉಪಯೋಗ ಮಾಡೋದಕ್ಕೆ ಸಾಧ್ಯ. ಗಿಡ ಗಂಟೆ ಎಲ್ಲ ಬೆಳೆದಿದ್ದಾವೆ, ಬೆಳೆದಿದೆ, ಅಲ್ಲಿ ಹೋಗಕ್ಕೆ ಆಗ್ತಿಲ್ಲ ಬಿಡಿ. ಈಗ ಇದನ್ನು ಅದೇ ರೀತಿ ಮಾಡಿದ್ರೆ ಸುಮ್ಮನೆ ಸಾರ್ವಜನಿಕ ಹಣವನ್ನ, ಸರ್ಕಾರದ ಹಣವನ್ನ ಪೋಲ್ ಮಾಡ್ದಂಗೆ ಆಗುತ್ತೆ. ಅದನ್ನೇ ಬೇರೆ ಗ್ರಾಂಟ್ಗಳಿಗೆ ಮತ್ತೊಂದಕ್ಕೆ ಕೊಟ್ಟರೆ ಅನುಕೂಲ ಆಗುತ್ತೆ. ಇದೆಲ್ಲ ನಿರುಪಯೋಗ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅದಲ್ದಲ್ಲೇ ಪ್ರತಿಯೊಂದು ಫ್ಲೋರಲ್ಲೂ ಸಾರ್ವಜನಿಕರಿಗೋಸ್ಕರ ಒಂದು ಶೌಚಾಲಯ ಮಾಡಿದ್ದಾರೆ. ಆ ಶೌಚಾಲಯ ಇದುವರೆಗೂ ಕೂಡ ಬಳಕೆ ಇರಲಿಲ್ಲ. ಎಲ್ಲ ಬೀಗ ಹಾಕ್ಕಂತಾರೆ, ಹೋಗ್ತಾರೆ. ಇಲ್ಲಿ ಬೇರೆ ಬೇರೆ ಊರಿಂದ ಬಂದಂಥ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ನಾವು ಕಂಡಂಗೆ ಮೈಸೂರಿಂದ ಯಾವುದೋ ಲೇಡಿ ಬಂದಿದ್ದೆ, ಆ ಎಮ್ಗೆ ಅರ್ಜೆಂಟ್ ಆಗಿದೆ,